ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಉಪ್ಪಿನಕಾಯಿ ಮೊಸರು ಗೊಜ್ಜನ್ನು ಮಾಡ್ತಾಯಿದ್ದೀವಿ. ಬೇಗನೆ ಸುಲಭವಾಗುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊಸರು, ಗಟ್ಟಿ ಮೊಸರು, ಹುಳಿ ಇರಬಾರ್ದು, ಕುಕ್ಕಿಂಗ್ ಆಯಿಲ್, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋಂಥದ್ದು, ಮನೇಲಿ ಮಾಡ್ಕೊಂಡಿರೋಂಥ ಉಪ್ಪಿನಕಾಯಿ, ಮಾವಿನಕಾಯ್ದು, ಯಾವ ಥರ ಉಪ್ಪಿನಕಾಯಿ ಕೂಡ ಹಾಕೋಬೋದು, ಬ್ಯಾಡಿಗೆ ಮೆಣಸಿನ್ಕಾಯಿ 2, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರನ್ನ ಈ ರೀತಿ ಚೋಟಲ್ಲಿ ತಿರ್ಸ್ಕೊಂಡಾಯ್ತು, ಗಂಟುಗಳಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪಿನಕಾಯಿ ಸೇರಿಸ್ಕೊಳ್ಳೋಣ, 3 ಟೇಬಲ್ ಸ್ಪೂನ್ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೂರು ಉಪ್ಪು ಹಾಕ್ಕೊಳ್ಳೋಣ, ಉಪ್ಪಿನಕಾಯಲ್ಲೂ ಇರುತ್ತಲ್ಲ ನೋಡ್ಕೊಂಡು ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ, 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ಕರಿಬೇವಿನ ಸೊಪ್ಪು, ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಈಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆನ ಮೊಸರು, ಉಪ್ಪಿನಕಾಯಿ ಮೊಸರು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೇಗನೆ ಉಪ್ಪಿನಕಾಯಿ ಮೊಸರು ಗೊಜ್ಜು ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ಒಂದು ತಟ್ಟೆಗೆ ಅನ್ನ ಹಾಕೋತಾ ಇದ್ದೀವಿ. ಈಗ ಮೊಸರು ಗೊಜ್ಜನ್ನು ಅನ್ನಕ್ಕೆ ಸೇರಿಸ್ಕೊಳ್ಳೋಣ, ಹಾಕ್ಕೊಳ್ಳೋಣ. ಉಪ್ಪಿನಕಾಯಿ ಮೊಸರು ಗೊಜ್ಜು ಅನ್ನಕ್ಕೆ, ಮುದ್ದೆಗಂತೂ ಬೊಂಬಾಟಾಗಿರುತ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗುತ್ತದೆ. ಮನೇಲಿ ಉಪ್ಪಿನಕಾಯಿ ಮೊಸರು ಇದ್ದರೆ ಸಾಕು. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತಾರೆ ಗೌರಿ ಅವರು ಹೇಗಿದೆ ಅಂತ. ನೋಡಿ, ಈಗ ಗೌರಿ ಅವ್ರು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ. ಸೂಪರ್ ಆಗಂತಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.